ಓಕೆ, ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ 7 ದೃಶ್ಯಾವಳಿಗೆ ಯಾವ ರೀತಿ ಅಂಥೇಳಿ. ಅಲ್ಲಿ ಗೊಬ್ಬೂರು ಬಿ ಅನ್ನುವಂತಹ ಕಲಬುರಗಿಯ ಗೊಬ್ಬೂರು ಬಿ ಅನ್ನುವಂಥ ಒಂದು ಶಾಲೆ. ಆ ಶಾಲೆಯಲ್ಲಿ 8ರಿಂದ 10ನೇ ತರಗತಿ ತನಕ 400 ಮಕ್ಕಳು ಸರ್. ಶಾಲೆಯಲ್ಲಿ 400 ಮಕ್ಕಳಿದ್ದಾರೆ ಅನ್ನೋದೇ ಗ್ರೇಟು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈಗ 400 ಮಕ್ಕಳು ಅಲ್ಲಿದ್ದರೆ ಹಳೆ ವಿದ್ಯಾರ್ಥಿಗಳು ಎಷ್ಟಿರ್ಬೋದು? ಒಂದು 2,000 ಹಳೆ ವಿದ್ಯಾರ್ಥಿಗಳಿರ್ತಾರೆ. ನೀವು ಅವ್ರದ್ದೆಲ್ಲ ಒಂದು ವಾಟ್ಸಪ್ ನಂಬರೆಲ್ಲ ಕಲೆಕ್ಟ್ ಮಾಡಿ, ಎಲ್ಲ ಸರ್ಕಾರಿ ಶಾಲೆಗಳು. ಯಾಕಂದರೆ ಯಾವುದೇ ಸರ್ಕಾರವನ್ನು ನಂಬಿ ಇನ್ನೂ ಸರ್ಕಾರಿ ಶಾಲೆಗಳು ಇಂಪ್ರೂವ್ ಆಗುತ್ತೆ ಅಂತಂದರೆ ಅದು ಆಗಲ್ಲ. ನಮಗೆ ಖಾಸಗಿ ಶಾಲೆಗಳಷ್ಟೇ ಕನ್ನಡ ಓದಬೇಕು, ಸರ್ಕಾರಿ ಶಾಲೆಗಳಾಗಬೇಕು ಅಂತಂದರೆ ನಾವು ಕೂಡ ಸರ್ಕಾರದ ಜೊತೆ ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸಬೇಕು, ವಿತ್ ಆಲ್ ಡಾಕ್ಯುಮೆಂಟನ್ನು ಕ್ಲಿಯರ್ ಆಗಿಟ್ಕೊಂಡು. ಒಂದು ಈಗ ಒಂದು ದೇವಸ್ಥಾನಕ್ಕೆ ಕಲೆಕ್ಟ್ ಮಾಡ್ತೀವಿ, ಒಂದು ಗಣೇಶ ಹಬ್ಬಕ್ಕೆ ಕಲೆಕ್ಟ್ ಮಾಡ್ತೀವಿ, ಯಾವುದೋ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕಲೆಕ್ಟ್ ಮಾಡ್ತೀವಿ. ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿಗಳೇ ದುಡ್ಡು ಹಾಕಿ ಕಲೆಕ್ಟ್ ಮಾಡಿ ಒಂದು 25-30 ಲಕ್ಷ ಮಾಡಿದರೆ ನೋಡಿ, ಇಂಥ ವಿದ್ಯಾರ್ಥಿಗಳು ಒಂದು ಟೇಬಲ್ ಹಾಕ್ಕೊಡ್ಬೋದು ಊಟ ಮಾಡಲಿಕ್ಕೆ. ಆಮೇಲೆ ನಿಮ್ಮ ಬರ್ತ್ಡೇಗಳಿರುತ್ತೆ, ಊರಲ್ಲಿ ಬರ್ತ್ಡೇ ಇರುತ್ತೆ, ಯಾವುದಾದ್ರೂ ದೊಡ್ಡ ನಾಯಕನ ಬಗ್ಗೆ, ಓಕೆ ನರೇಂದ್ರ ಮೋದಿ ಬಗ್ಗೆ ಇವತ್ತು ಬರ್ತ್ಡೇ ಮಾಡ್ತೀವಪ್ಪ ಅಂತಂದರೆ ಇಲ್ಲೊಂದು ಪೇಂಟಿಂಗ್ ಮಾಡಿಸಿ. ಸಿದ್ದರಾಮಯ್ಯ ಉತ್ಸವ ಮಾಡ್ತೀವಿ ನಮ್ಮ ನಾಯಕ ಅಂತಂದರೆ ಇಲ್ಲೊಂದು ಅವ್ರ ಹೆಸರಲ್ಲಿ ಒಂದು ಬೆಂಚ್ ಕೊಡಿ. ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾಡ್ತೀವಿ, ಇಲ್ಲೊಂದು ಏನಾದರೂ ಮಾಡಿ. ದರ್ಶನ ಅಭಿಮಾನಿಗಳಿದ್ದೀವಿ, ಇಲ್ಲಿಗೇನಾದರೂ ಅಂದರೆ ನಿಮ್ಮ ಶಾಲೆಯಲ್ಲಿ ಏನಾದರೂ ಮಾಡಿ. ಸುದೀಪು, ಅಪ್ಪು ಅಲ್ವಾ, ಒಂದು ನೆನಪಿರುತ್ತೆ ನೋಡಿ. ಆಮೇಲೆ ನೋಡಿ, ಈಗ ಒಂದು ರಕ್ತದಾನ ಶಿಬಿರ ಮಾಡಿಕೊಂಡ್ರೆ ಇಡೀ ರಾಜ್ಯಾದ್ಯಂತ, ಈಗ ನಾವು ಹೇಳ್ತೀವಿ ಪ್ರಾರ್ಥನೆ ಮಾಡ್ತಿದ್ವಿ, ಮತ್ತೊಂದು ಮಾಡ್ತೀವಿ. ನಾವು ಪಾಸಿಟಿವ್ ಆಗಿ ಮಾತಾಡ್ತಿರೋದು. ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳೋದು, ದೇವಸ್ಥಾನಕ್ಕೆ ಮಾಡೋದು, ಓಕೆ ಅದು ಬೇರೆ. ಇಲ್ಲಪ್ಪ, ಇವತ್ತು ಎಲ್ಲ ಫ್ಯಾನ್ಸ್ ಇಡೀ ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ರಕ್ತದಾನ ಮಾಡ್ತೀವಿ. ಯಾವ ಅಲ್ಲಿ ಜಿಲ್ಲಾಸ್ಪತ್ರೆ ಇದೆ, ಅಲ್ಲಿ ಹೋಗಿ ರಕ್ತದ ಕೊರತೆ ಇದೆ, ಡೆಂಗ್ಯೂ ಬರ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನವಂಬರ್ ಬರುತ್ತೆ. ನವಂಬರಲ್ಲಿ ಈ ಅಪ್ಪು ಅವರ ಸ್ಮರಣೆ ಇದೆ. ಆ ಸಂದರ್ಭದಲ್ಲಿ ಮಾಡಿ ಎಲ್ಲರೂ ಕೂಡ, ಅಲ್ವಾ? ಓಕೆ, ಆ ಮಗು ಏನು ಹೇಳಿದೆ ನೋಡಿ, ಖುಷಿಯಾಗಿ ಅಮೃತ ಕೊಟ್ಟಿದ್ದೀವಿ ಅಂತ. ಖುಷಿಯಾಗತ್ತೆ ಕೇಳಲಿಕ್ಕೆ. ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನೀವು ಬಂದಿದ್ರಿ ಸರ್, ನಮ್ಮ ಬಳಿ ನೀರಿನ ಸಮಸ್ಯೆ ಐತ್ರಿ. ನೀವು ಬಂದು ಹೇಳೋದ್ಮ್ಯಾಕ್ರಿ ನಮ್ಮ ಬಳಿ ನೀರಿನ ಸಮಸ್ಯೆ ಕಡಿಮೆ ಆಗ್ಯದ್ರಿ. ಎಲ್ಲ ನಾವು ಚುಕ್ಕೊಳ್ರಿ, ನೀರು ಕುಡಿಬೋದ್ರಿ, ಕೈ ತೊಗೋಬೋದ್ರಿ, ಪ್ಲೇಟ್ ತೊಳಿಬೋದ್ರಿ, ಅಡುಗೆ ಮಾಡ್ಬೋದ್ರಿ. ಎಲ್ಲರೂ ಖುಷಿಯಿಂದ ಇರ್ತೀವಿ ರೀ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಥ್ಯಾಂಕ್ಸ್ ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್. ಸ್ಟಾರ್ ಕನ್ನಡ ಟಿವಿ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಆರ್ ಕನ್ನಡ ಟಿವಿ ಚಾನಲ್ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಶಾಲೆಯಲ್ಲೇ ನೀರು ಸಿಕ್ಕಿದ್ರಿಂದ ಅಮೃತ ಸಿಕ್ಕಷ್ಟು ಖುಷಿ ಆಗುತ್ತೆ. ಮೊನ್ನೆ ನೀವು ಬಂದಿದ್ರಿ ಸರ್, ನಮ್ಮ ಬಳಿ ನೀರಿನ ಸಮಸ್ಯೆ ಐತ್ರಿ. ನೀವು ಬಂದು ಹೇಳೋದ್ಮ್ಯಾಕ್ರಿ ನಮ್ಮ ಬಳಿ ನೀರಿನ ಸಮಸ್ಯೆ ಕಡಿಮೆ ಆಗ್ಯದ್ರಿ. ಎಲ್ಲ ನಾವು ಚುಕ್ಕೊಳ್ರಿ, ನೀರು ಕುಡಿಬೋದ್ರಿ, ಕೈ ತೊಗೋಬೋದ್ರಿ, ಪ್ಲೇಟ್ ತೊಳಿಬೋದ್ರಿ, ಅಡುಗೆ ಮಾಡ್ಬೋದ್ರಿ. ಎಲ್ಲರೂ ಖುಷಿಯಿಂದ ಇರ್ತೀವಿ ರೀ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಥ್ಯಾಂಕ್ಸ್ ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್. ಸ್ಟಾರ್ ಕನ್ನಡ ಟಿವಿ ನೋಡಿ, ಅಲ್ಲಿ ಸಾಗರದವರು ಒಂದು ಪಾಯಿಂಟ್ ಔಟ್ ಮಾಡಿದರು ನೋಡಿ, ನೀವು ಅಮೃತ ಕೊಟ್ರಿ ಅಂತೇಳಿ. ಬಟ್ ನಾವು ಹಾಕಿಲ್ಲ ಅದನ್ನು ಬೈಟ್ನ. ಆ ಮಗು ಹೇಳ್ತು ನೀವು ನೀರು ಕೊಟ್ಟಿದ್ದಲ್ಲ ಅಮೃತ ಕೊಟ್ರಿ ಅಂತೇಳಿ. ಅವರು ಫೈಂಡ್ ಔಟ್ ಮಾಡಿದರು, ನಾವು ಫೈಂಡ್ ಔಟ್ ಮಾಡಲಿಲ್ಲ. ಇರಲಿ, ಈಗ ನಮ್ಮ ರಿಪೋರ್ಟ್ ನಂಬರ್ ಕೊಡ್ತೀನಿ. ಇವರು ಓಂ ಪ್ರಕಾಶ್, ಕಲಬುರಗಿ ಪ್ರತಿನಿಧಿ, ಮತ್ತು ನಮ್ಮ ಕ್ಯಾಮರಾಮ್ಯಾನ್ ವಿಜಯಕುಮಾರ್. ಇವರಿಗೆ ಕರೆ, ಅವರ ನಂಬರಲ್ಲಿ 9738565052. ಇದು ಓಂ ಪ್ರಕಾಶ್ ಅವರ ಕಲಬುರಗಿ ಪ್ರತಿನಿಧಿ ನಂಬರ್. ಈ ಸುದ್ದಿ ನಿಮಗೆ ಇಷ್ಟ ಆದರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಯಾಕೆಂದರೆ ಅವರು ಈ ರಿಪಬ್ಲಿಕ್ ಕನ್ನಡ ವೇದಿಕೆ ಮುಖಾಂತರ ಈ ಸುದ್ದಿಯನ್ನು ತಂದಿದ್ದಾರೆ. ಮತ್ತು ಕಲಬುರಗಿಯ ಯಾವುದೇ ಸುದ್ದಿಗಳಿದ್ದರೂ ಕೂಡ ಓಂ ಪ್ರಕಾಶ್ ಅವರಿಗೊಂದು ಮೆಸೇಜ್ ಆಗಿ ಫೋನ್ ಮಾಡಿಬಿಡ್ರಪ್ಪ, ಬ್ಯುಸಿ ಇರ್ತಾರೆ. ನಾವು ಕೂಡ ತುಂಬ ಅಸೈನ್ಮೆಂಟ್ ಕೊಟ್ಟಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಇದು ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಓಕೆ, ನಿಮಗೆ ಮತ್ತೊಮ್ಮೆ ತೋರಿಸ್ತೀನಿ 7 ದೃಶ್ಯಾವಳಿಗೆ ಯಾವ ರೀತಿ ಅಂಥೇಳಿ. ಅಲ್ಲಿ ಗೊಬ್ಬೂರು ಬಿ ಅನ್ನುವಂತಹ ಕಲಬುರಗಿಯ ಗೊಬ್ಬೂರು ಬಿ ಅನ್ನುವಂಥ ಒಂದು ಶಾಲೆ. ಆ ಶಾಲೆಯಲ್ಲಿ 8ರಿಂದ 10ನೇ ತರಗತಿ ತನಕ 400 ಮಕ್ಕಳು ಸರ್. ಶಾಲೆಯಲ್ಲಿ 400 ಮಕ್ಕಳಿದ್ದಾರೆ ಅನ್ನೋದೇ ಗ್ರೇಟು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈಗ 400 ಮಕ್ಕಳು ಅಲ್ಲಿದ್ದರೆ ಹಳೆ ವಿದ್ಯಾರ್ಥಿಗಳು ಎಷ್ಟಿರ್ಬೋದು? ಒಂದು 2,000 ಹಳೆ ವಿದ್ಯಾರ್ಥಿಗಳಿರ್ತಾರೆ. ನೀವು ಅವ್ರದ್ದೆಲ್ಲ ಒಂದು ವಾಟ್ಸಪ್ ನಂಬರೆಲ್ಲ ಕಲೆಕ್ಟ್ ಮಾಡಿ, ಎಲ್ಲ ಸರ್ಕಾರಿ ಶಾಲೆಗಳು. ಯಾಕಂದರೆ ಯಾವುದೇ ಸರ್ಕಾರವನ್ನು ನಂಬಿ ಇನ್ನೂ ಸರ್ಕಾರಿ ಶಾಲೆಗಳು ಇಂಪ್ರೂವ್ ಆಗುತ್ತೆ ಅಂತಂದರೆ ಅದು ಆಗಲ್ಲ. ನಮಗೆ ಖಾಸಗಿ ಶಾಲೆಗಳಷ್ಟೇ ಕನ್ನಡ ಓದಬೇಕು, ಸರ್ಕಾರಿ ಶಾಲೆಗಳಾಗಬೇಕು ಅಂತಂದರೆ ನಾವು ಕೂಡ ಸರ್ಕಾರದ ಜೊತೆ ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸಬೇಕು, ವಿತ್ ಆಲ್ ಡಾಕ್ಯುಮೆಂಟನ್ನು ಕ್ಲಿಯರ್ ಆಗಿಟ್ಕೊಂಡು.
ನಾವೊಂದು ಈಗ ಒಂದು ದೇವಸ್ಥಾನಕ್ಕೆ ಕಲೆಕ್ಟ್ ಮಾಡ್ತೀವಿ, ಒಂದು ಗಣೇಶ ಹಬ್ಬಕ್ಕೆ ಕಲೆಕ್ಟ್ ಮಾಡ್ತೀವಿ, ಯಾವುದೋ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕಲೆಕ್ಟ್ ಮಾಡ್ತೀವಿ. ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿಗಳೇ ದುಡ್ಡು ಹಾಕಿ ಕಲೆಕ್ಟ್ ಮಾಡಿ ಒಂದು 25-30 ಲಕ್ಷ ಮಾಡಿದರೆ ನೋಡಿ, ಇಂಥ ವಿದ್ಯಾರ್ಥಿಗಳು ಒಂದು ಟೇಬಲ್ ಹಾಕ್ಕೊಡ್ಬೋದು ಊಟ ಮಾಡಲಿಕ್ಕೆ. ಆಮೇಲೆ ನಿಮ್ಮ ಬರ್ತ್ಡೇಗಳಿರುತ್ತೆ, ಊರಲ್ಲಿ ಬರ್ತ್ಡೇ ಇರುತ್ತೆ, ಯಾವುದಾದ್ರೂ ದೊಡ್ಡ ನಾಯಕನ ಬಗ್ಗೆ, ಓಕೆ ನರೇಂದ್ರ ಮೋದಿ ಬಗ್ಗೆ ಇವತ್ತು ಬರ್ತ್ಡೇ ಮಾಡ್ತೀವಪ್ಪ ಅಂತಂದರೆ ಇಲ್ಲೊಂದು ಪೇಂಟಿಂಗ್ ಮಾಡಿಸಿ. ಸಿದ್ದರಾಮಯ್ಯ ಉತ್ಸವ ಮಾಡ್ತೀವಿ ನಮ್ಮ ನಾಯಕ ಅಂತಂದರೆ ಇಲ್ಲೊಂದು ಅವ್ರ ಹೆಸರಲ್ಲಿ ಒಂದು ಬೆಂಚ್ ಕೊಡಿ. ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾಡ್ತೀವಿ, ಇಲ್ಲೊಂದು ಏನಾದರೂ ಮಾಡಿ. ದರ್ಶನ ಅಭಿಮಾನಿಗಳಿದ್ದೀವಿ, ಇಲ್ಲಿಗೇನಾದರೂ ಅಂದರೆ ನಿಮ್ಮ ಶಾಲೆಯಲ್ಲಿ ಏನಾದರೂ ಮಾಡಿ. ಸುದೀಪು, ಅಪ್ಪು ಅಲ್ವಾ, ಒಂದು ನೆನಪಿರುತ್ತೆ ನೋಡಿ. ಆಮೇಲೆ ನೋಡಿ, ಈಗ ಒಂದು ರಕ್ತದಾನ ಶಿಬಿರ ಮಾಡಿಕೊಂಡ್ರೆ ಇಡೀ ರಾಜ್ಯಾದ್ಯಂತ, ಈಗ ನಾವು ಹೇಳ್ತೀವಿ ಪ್ರಾರ್ಥನೆ ಮಾಡ್ತಿದ್ವಿ, ಮತ್ತೊಂದು ಮಾಡ್ತೀವಿ, ನಾವು ಪಾಸಿಟಿವ್ ಆಗಿ ಮಾತಾಡ್ತಿರೋದು. ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳೋದು, ದೇವಸ್ಥಾನಕ್ಕೆ ಮಾಡೋದು, ಓಕೆ ಅದು ಬೇರೆ. ಇಲ್ಲಪ್ಪ ಇವತ್ತು ಎಲ್ಲ ಫ್ಯಾನ್ಸ್ ಇಡೀ ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ರಕ್ತದಾನ ಮಾಡ್ತೀವಿ. ಯಾವ ಅಲ್ಲಿ ಜಿಲ್ಲಾಸ್ಪತ್ರೆ ಇದೆ, ಅಲ್ಲಿ ಹೋಗಿ ರಕ್ತದ ಕೊರತೆ ಇದೆ, ಡೆಂಗ್ಯೂ ಬರ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನವಂಬರ್ ಬರುತ್ತೆ, ನವಂಬರಲ್ಲಿ ಈ ಅಪ್ಪು ಅವರ ಸ್ಮರಣೆ ಇದೆ. ಆ ಸಂದರ್ಭದಲ್ಲಿ ಮಾಡಿ ಎಲ್ಲರೂ ಕೂಡ, ಅಲ್ವಾ? ಓಕೆ, ಆ ಮಗು ಏನು ಹೇಳಿದೆ ನೋಡಿ, ಖುಷಿಯಾಗಿ ಅಮೃತ ಕೊಟ್ಟಿದ್ದೀವಿ ಅಂತ ಖುಷಿಯಾಗತ್ತೆ ಕೇಳಲಿಕ್ಕೆ. ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ನೀವು ಬಂದಿದ್ರಿ ಸರ್, ನಮ್ಮ ಬಳಿ ನೀರಿನ ಸಮಸ್ಯೆ ಐತ್ರಿ, ನೀವು ಬಂದು ಹೇಳೋದ್ಮ್ಯಾಕ್ರಿ ನಮ್ಮ ಬಳಿ ನೀರಿನ ಸಮಸ್ಯೆ ಕಡಿಮೆ ಆಗ್ಯದ್ರಿ. ಎಲ್ಲ ನಾವು ಚುಕ್ಕೊಳ್ರಿ, ನೀರು ಕುಡಿಬೋದ್ರಿ, ಕೈ ತೊಗೋಬೋದ್ರಿ, ಪ್ಲೇಟ್ ತೊಳಿಬೋದ್ರಿ, ಅಡುಗೆ ಮಾಡ್ಬೋದ್ರಿ, ಎಲ್ಲರೂ ಖುಷಿಯಿಂದ ಇರ್ತೀವಿ ರೀ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಥ್ಯಾಂಕ್ಸ್ ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್. ಸ್ಟಾರ್ ಕನ್ನಡ ಟಿವಿ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಆರ್ ಕನ್ನಡ ಟಿವಿ ಚಾನಲ್ನವರಿಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಶಾಲೆಯಲ್ಲೇ ನೀರು ಸಿಕ್ಕಿದ್ರಿಂದ ಅಮೃತ ಸಿಕ್ಕಷ್ಟು ಖುಷಿ ಆಗುತ್ತೆ. ಮೊನ್ನೆ ನೀವು ಬಂದಿದ್ರಿ ಸರ್, ನಮ್ಮ ಬಳಿ ನೀರಿನ ಸಮಸ್ಯೆ ಐತ್ರಿ, ನೀವು ಬಂದು ಹೇಳೋದ್ಮ್ಯಾಕ್ರಿ ನಮ್ಮ ಬಳಿ ನೀರಿನ ಸಮಸ್ಯೆ ಕಡಿಮೆ ಆಗ್ಯದ್ರಿ. ಎಲ್ಲ ನಾವು ಚುಕ್ಕೊಳ್ರಿ, ನೀರು ಕುಡಿಬೋದ್ರಿ, ಕೈ ತೊಗೋಬೋದ್ರಿ, ಪ್ಲೇಟ್ ತೊಳಿಬೋದ್ರಿ, ಅಡುಗೆ ಮಾಡ್ಬೋದ್ರಿ, ಎಲ್ಲರೂ ಖುಷಿಯಿಂದ ಇರ್ತೀವಿ ರೀ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಥ್ಯಾಂಕ್ಸ್ ಆ್ಯಂಡ್ ಒನ್ ಮೋರ್ ಥ್ಯಾಂಕ್ಸ್. ಸ್ಟಾರ್ ಕನ್ನಡ ಟಿವಿ ನೋಡಿ, ಅಲ್ಲಿ ಸಾಗರದವರು ಒಂದು ಪಾಯಿಂಟ್ ಔಟ್ ಮಾಡಿದರು ನೋಡಿ, ನೀವು ಅಮೃತ ಕೊಟ್ರಿ ಅಂತೇಳಿ. ಬಟ್ ನಾವು ಹಾಕಿಲ್ಲ ಅದನ್ನು ಬೈಟ್ನ. ಆ ಮಗು ಹೇಳ್ತು ನೀವು ನೀರು ಕೊಟ್ಟಿದ್ದಲ್ಲ ಅಮೃತ ಕೊಟ್ರಿ ಅಂತೇಳಿ. ಅವರು ಫೈಂಡ್ ಔಟ್ ಮಾಡಿದರು, ನಾವು ಫೈಂಡ್ ಔಟ್ ಮಾಡಲಿಲ್ಲ. ಇರಲಿ, ಈಗ ನಮ್ಮ ರಿಪೋರ್ಟರ್ ನಂಬರ್ ಕೊಡ್ತೀನಿ. ಇವರು ಓಂ ಪ್ರಕಾಶ್, ಕಲಬುರಗಿ ಪ್ರತಿನಿಧಿ, ಮತ್ತು ನಮ್ಮ ಕ್ಯಾಮರಾಮ್ಯಾನ್ ವಿಜಯಕುಮಾರ್. ಇವರಿಗೆ ಕರೆ, ಅವರ ನಂಬರಲ್ಲಿ 9738565052. ಇದು ಓಂ ಪ್ರಕಾಶ್ ಅವರ ಕಲಬುರಗಿ ಪ್ರತಿನಿಧಿ ನಂಬರ್. ಈ ಸುದ್ದಿ ನಿಮಗೆ ಇಷ್ಟ ಆದರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಯಾಕಂದರೆ ಅವರು ಈ ರಿಪಬ್ಲಿಕ್ ಕನ್ನಡ ವೇದಿಕೆ ಮುಖಾಂತರ ಈ ಸುದ್ದಿಯನ್ನು ತಂದಿದ್ದಾರೆ. ಮತ್ತು ಕಲಬುರಗಿಯ ಯಾವುದೇ ಸುದ್ದಿಗಳಿದ್ದರೂ ಕೂಡ ಓಂ ಪ್ರಕಾಶ್ ಅವರಿಗೊಂದು ಮೆಸೇಜ್ ಹಾಕಿ, ಫೋನ್ ಮಾಡಿಬಿಟ್ರಪ್ಪ, ಬ್ಯುಸಿ ಇರ್ತಾರೆ, ನಾವು ಕೂಡ ತುಂಬ ಅಸೈನ್ಮೆಂಟ್ ಕೊಟ್ಟಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಇದು ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ.